ಹಾಯ್ ಫ್ರೆಂಡ್ಸ್. ಸೊ ಸುಮಾರು ಜನ ಕಾಫಿಗೆ, ದಾಳಿಂಬೆಗೆ ಮತ್ತು ಕಲ್ಲಂಗಡಿಗೆ ಈ ಥರ ಬೆಳೆಗಳಿಗೆಲ್ಲನೂ ಕೂಡ ಮತ್ತು ತೋಟಗಳಿಗೆಲ್ಲ ಪರಾಗಸ್ಪರ್ಶಕ್ಕೆ ಅಂತ ಜೇನುಪೆಟ್ಟಿಗೆನ ಹುಡುಕ್ತಾ ಇರ್ತೀರಾ. ಸೊ ನಾವು ಸುಮಾರು ತಿಂಗಳಿಂದ ಜೇನುಪೆಟ್ಟಿಗೆಗಳನ್ನ ಕೊಡ್ತಾ ಬಂದಿದ್ದೀವಿ. ಇಲ್ಲಿ ಮೇಯ್ನ್ ಚಾಲೆಂಜ್ ಏನಪ್ಪ ಅಂತ ಅಂದರೆ ಸ್ಪ್ರೈ ಏನಪ್ಪ ಅಂದರೆ ಔಷಧಿ ಹೊಡೆಯೋ ಟೈಮ್ಗಳಲ್ಲಿ ಹೆಂಗೆ ಜೇನುಪೆಟ್ಟಿಗೆಗಳನ್ನ ಕಾಪಾಡ್ಕೊಳ್ಳೋದು ಅಂತ. ಸೊ ಇದಕ್ಕೊಂದು ನಾವು ಸುಮಾರು ಪ್ರಯೋಗಗಳನ್ನ ಮಾಡಿ ಇವಾಗ ಒಂದು ರೂಟ್ ಕಾಸ್ಟ್ನ ತಂದಿದ್ದೀವಿ. ಸೊ ಏನಪ್ಪ ಅಂದರೆ ಇಲ್ಲಿ ನೋಡಿರ್ಬೋದು, ಇದೊಂದು ಗೇಟ್ ಹಾಕಿದ್ದೀವಿ. ಈ ಗೇಟ್ ಬಂದು ನೀವು ಹತ್ರಕ್ಕೆ ಬೈಲಿ. ಸೊ ನೋಡು, ಈ ವಿಂಡೋ ಹಾಕ್ಬಿಟ್ರೆ ಹುಳಗಳು ಬಾಕ್ಸಿಂದ ಆಚೆ ಬರಲ್ಲ. ಸೊ ನಾಳೆ ಔಷಧಿ ಹೊಡಿತೀರ ಅನ್ನೋ ಟೈಮಲ್ಲಿ ಬೆಳಗ್ಗೆನೇ ಇದು ಸಾಯಂಕಾಲನೇ ನೀವು ಈ ವಿಂಡೋನ ಹಾಕ್ಬಿಟ್ಬಿಟ್ರೆ ಸೊ ಹುಳಗಳು ಆಚೆ ಬರಲ್ಲ. ಬೆಳಗ್ಗೆ ಔಷಧಿ ಹೊಡೆದು 4-5 ಅವರ್ ಆದಮೇಲೆ ಆಟೋಮೆಟಿಕ್ ಇದನ್ನ ಹಿಂಗೆ ರೊಟೇಟ್ ಮಾಡಿದ್ರೆ ಹುಳಗಳು ಆಚೆ ಬರ್ತವೆ, ಏನೂ ಆಗಲ್ಲ. 95% ರಿಸಲ್ಟ್ ಇದೆ. ಸೊ ಏನೂ ತೊಂದರೆ ಆಗಿಲ್ಲ ಜೇನುಹುಳುಗಳಿಗೆ. ಆರಾಮಾಗಿ ದಾಳಿಂಬೆಗಳಲ್ಲಿ ಸೊ ನೀವು ಸ್ಪ್ರೇ ಮಾಡೋವಂಥ ಕ್ರಾಪ್ಗಳಲ್ಲೂ ಕೂಡ ಜೇನುಪೆಟ್ಟಿಗೆಗಳನ್ನ ಇನ್ಸ್ಟಾಲ್ ಮಾಡ್ಬೋದು. ನೀವೆಲ್ಲೇ ಜೇನುಪೆಟ್ಟಿಗೆ ತೊಗೋಬೇಕು ಅಂದ್ರೂ ಈ ಥರ ಫ್ಯೂಚರ್ ಇರೋಂಥ ಜೇನುಪೆಟ್ಟಿಗೆಗಳನ್ನ ತೊಗೊಳ್ಳಿ, ನಿಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಮತ್ತು ಈ ಪೆಟ್ಟಿಗೆಗಳು ತುಮಕೂರು ಮತ್ತು ಮೈಸೂರು, ಬೆಂಗಳೂರು 3 ಲೊಕೇಶನಲ್ಲಿ ಸಿಗುತ್ತೆ. ಮತ್ತು ತುಂಬ ಜಾಸ್ತಿ ಎಕರೆ ಜಮೀನಿದ್ದು ಜಾಸ್ತಿ ಪೆಟ್ಟಿಗೆ ಬೇಕು ಅಂದರೆ ನಾವೇ ನಿಮ್ಮ ಏರಿಯಾಗಳಿಗೆ ತೊಗೊಬಂದು ಇನ್ಸ್ಟಾಲೇಷನ್ ಮಾಡಿ ನಾವೇ ಎಲ್ಲ ಟ್ರೈನಿಂಗ್ ಕೊಟ್ಟು ಮಾಹಿತಿ ಕೊಟ್ಟು ಬರ್ತೀವಿ. ಸೊ ಯಾರಿಗಾರು ಪೂರ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಇಲ್ಲಿ ಮೈಸೂರ್ದಂತಲೇ ನಂಬರ್ ಬರುತ್ತೆ, ಅದೇ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ನಿಯರ್ ಲೊಕೇಶನ್ ಬರುತ್ತೆ, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ತುಮಕೂರ್ದಂತಲೇ ನಂಬರ್ ಬರುತ್ತೆ, ಅದೇ ನಂಬರ್ ಕಾಲ್ ಮಾಡಿ. ಬೆಂಗಳೂರು ಕಡೆ ಇರೋರು ಬೆಂಗಳೂರು ಅಂತ ಇರುತ್ತೆ, ಅದೇ ನಂಬರ್ಗೆ ಕಾಲ್ ಮಾಡಿ. ಒಂದು ನಂಬರ್ ಮಾಡಿ ಇನ್ನೊಂದು ನಂಬರ್ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಸೇಮ್ ಮಾಹಿತಿ ಇರುತ್ತೆ. ಥ್ಯಾಂಕ್ ಯು.